ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 2026 ಜನಗಣತಿ ಒಂದು ವಿಭಾಗವಾದ ಮನೆಪಟ್ಟಿ ಕಾರ್ಯಾಚರಣೆಯಲ್ಲಿ ಯಾರೆಲ್ಲ ಗಣತಿದಾರರಾಗಿ ಆಯ್ಕೆಗೊಂಡಿದ್ದೀರಿ, ಸೊ ನೀವೆಲ್ಲ ಕೆಲವು ಮುಖ್ಯ ಸೂಚನೆಗಳನ್ನು, ಕೆಲವು ಅಂಶಗಳನ್ನು ತಿಳ್ಕೊಂಡಿರಬೇಕಾಗುತ್ತೆ. ಯಾವೆಲ್ಲ ಅಂಶಗಳನ್ನು ತಿಳ್ಕೊಂಡಿರಬೇಕು ಅನ್ನೋ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ, ಜನಗಣತಿಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟನ್ನು ಪಡಿತಾ ಇರಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಮೊದಲನೇದಾಗಿ ನೀವು ಗಣತಿದಾರರಾಗಿ ಆಯ್ಕೆಗೊಂಡಿದ್ದರೆ ನಿಮಗೊಂದು ಟೆಕ್ಸ್ಟ್ ಮೆಸೇಜ್ ಬಂದಿರುತ್ತೆ. ಅಂದರೆ ನಿಮ್ಮ ಒಂದು ಯೂಸರ್ ID, ಪಾಸ್ವರ್ಡು, ನಿಮಗೆ ಅಲರ್ಟ್ ಆಗಿರ್ತಕ್ಕಂಥ ಬ್ಲ್ಯಾಕ್ ನಂಬರು. ಸೊ ಇದು ಒಂದು ನಿಮಗೆ ಮೆಸೇಜ್ ಬಂದಿರುತ್ತೆ, ಟೆಕ್ಸ್ಟ್ ಮೆಸೇಜು. ಸೊ ಆ ಟೆಕ್ಸ್ಟ್ ಮೆಸೇಜ್ ಬಂದಿದ್ದರೆ ಕನ್ಫರ್ಮ್ ಮಾಡ್ಕೊಳ್ಳಿ, ನೀವು ಗಣತಿದಾರರಾಗಿ ಆಯ್ಕೆಗೊಂಡಿದ್ದೀರಿ ಅಂತ ಅರ್ಥ. ಜೊತೆಗೆ ನಿಮಗೆ ಆ ಬಂದಿರತಕ್ಕಂಥ ಟೆಕ್ಸ್ಟ್ ಮೆಸೇಜನ್ನು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋ ಹಾಗಿಲ್ಲ. ಯಾಕಂದರೆ ನೀವು ಏನು ನೈಜವಾದ ಗಣತಿ ಕಾರ್ಯ ಪ್ರಾರಂಭ ಆಗುತ್ತೆ, ಆಗ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕಂದ್ರೆ ಅಟ್ ಪ್ರೆಸೆಂಟ್ ಈಗ ಬಂದಿರುವ ಟೆಕ್ಸ್ಟ್ ಮೆಸೇಜಲ್ಲಿ ಇರ್ತಕ್ಕಂಥ ಯೂಸರ್ ID ಹಾಗೂ ಪಾಸ್ವರ್ಡನ್ನು ನಾವು ಅಲ್ಲಿ ಹಾಕಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಮೆಸೇಜನ್ನು ಡಿಲೀಟ್ ಮಾಡಬಾರ್ದು. ಸೊ ಒಂದು ವೇಳೆ ನಿಮ್ಮಲ್ಲಿ ಆ ಮೆಸೇಜ್ ಡಿಲೀಟ್ ಆಗಿದ್ದರೆ, ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ, ನೀವು ನಿಮ್ಮ ಚಾರ್ಜ್ ಅಧಿಕಾರಿಯನ್ನು ಸಂಪರ್ಕ ಮಾಡಿ ಮತ್ತೆ ನಿಮ್ಮ ಯೂಸರ್ ID ಪಾಸ್ವರ್ಡನ್ನು ತಗೋಬೇಕಾಗುತ್ತೆ. ಸರಿನಾ? ನೋಡಿ, ಆ ಜೊತೆಗೆ ಆ ಟೆಕ್ಸ್ಟ್ ಮೆಸೇಜ್ ಜೊತೆಗೆ ಏನಾಗುತ್ತೆ, ನಿಮಗೆ ಒಂದು ಆರ್ಡರ್ ಕಾಪಿಯನ್ನು ಕೊಡ್ತಾರೆ, ಐಡೆಂಟಿ ಕಾರ್ಡನ್ನು ಕೂಡ ನಿಮಗೆ ಕೊಡ್ತಾರೆ. ಸೊ ನೀವೇನು ಮಾಡಬೇಕು, ನಿಮಗೆ ಕೊಟ್ಟಂಥ ಆರ್ಡರ್ ಕಾಪಿಯಲ್ಲಿ ನಿಮಗೆ ಅಲರ್ಟ್ ಆಗಿರ್ತಕ್ಕಂಥ ಬ್ಲ್ಯಾಕ್ ನಂಬರ್ ಮತ್ತು ಬ್ಲ್ಯಾಕ್ ಹೆಸರು ಕೂಡ ನಿಮಗೆ ಆದೇಶದಲ್ಲಿ ಬಂದಿರುತ್ತೆ. ಅದನ್ನು ಕೂಡ ನೀವು ಒಂದ್ಸರಿ ಪರಿಶೀಲನೆ ಮಾಡ್ಕೊಳ್ಳಿ. ನಿಮಗೆ ಟೆಕ್ಸ್ಟ್ ಮೆಸೇಜ್ ಬಂದಿರತಕ್ಕಂಥ ಬ್ಲ್ಯಾಕ್ ನಂಬರು, ಆರ್ಡರ್ ಕೊಟ್ಟಿರ್ತಕ್ಕಂಥ ಬ್ಲ್ಯಾಕ್ ನಂಬರು ಎರಡು ಒಂದೇ ಇರಬೇಕಾಗುತ್ತೆ. ಎರಡನ್ನು ಒಂದ್ಸರಿ ಪರಿಶೀಲನೆ ಮಾಡ್ಕೊಳ್ಳಿ. ವ್ಯತ್ಯಾಸ ಆಗಿದ್ದರೆ ಚಾರ್ಜ್ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಸರಿಪಡಿಸಿಕೊಳ್ಳಿ. ಜೊತೆಗೆ ಇದಿಷ್ಟೇ ಅಲ್ಲ, ಇನ್ನು ಅದರಲ್ಲಿ ಸಂಬಂಧಪಟ್ಟ ಏನೇ ಮೆಸೇಜು, ತರಬೇತಿ ಬಗ್ಗೆ ಕೂಡ ನಿಮಗೆ ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ನಿಮಗೆ ಈ ದಿನಾಂಕದಿಂದ ಈ ಒಂದು ಸ್ಥಳದಲ್ಲಿ ನಿಮಗೆ ತರಬೇತಿಯನ್ನು ಆಯೋಜಿಸಲಾಗಿದೆ, ನೀವು ತರಬೇತಿಗೆ ಕಡ್ಡಾಯವಾಗಿ ಹಾಜರಾಗಿ ಅಂತ ಆ ಟೆಕ್ಸ್ಟ್ ಮೆಸೇಜ್ ಕೂಡ ನಿಮಗೆ ಬಂದಿರುತ್ತೆ. ಜೊತೆಗೆ ನಾವು ತರಬೇತಿಗೆ ಕಡ್ಡಾಯವಾಗಿ ಹಾಜರಾಗಿಬಿಟ್ಟು ಮನೆಪಟ್ಟಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೋಬೇಕಾಗುತ್ತೆ. 3 ದಿನಗಳ ಒಂದು ತರಬೇತಿ ಇರುತ್ತೆ. 3 ದಿನಗಳ ಒಂದು ತರಬೇತಿಯಲ್ಲಿ ಕೊನೆ ದಿನ ಏನಿರುತ್ತಲ್ವ, ಪ್ರಾಕ್ಟೀಸ್ ಸೆಷನ್ ಇರುತ್ತೆ. ಸೊ ಆ ಒಂದು ಸೆಷನ್ನಲ್ಲಿ ನಿಮಗೆ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡಿಕೊಂಡು ಬರಬೇಕಾಗುತ್ತೆ. ಸೊ ಇದಕ್ಕಾಗಿ ನಮ್ಮಲ್ಲಿ ರಿಕ್ವೈರ್ಮೆಂಟ್ ಏನಿರಬೇಕಾಗುತ್ತೆ, ಆ್ಯಸ್ ಎ ಗಣತಿದಾರರಾಗಿ ನಾನು ಆಯ್ಕೆಗೊಂಡಿದ್ದೇನೆ. ಈ ವರ್ಷ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಂಪೂರ್ಣ ಡಿಜಿಟಲೈಸ್ಡ್ ಸೆನ್ಸಸ್ ನಡೀತಾ ಇರೋದ್ರಿಂದ ಅದಕ್ಕೆ ನಮಗೊಂದು ಸ್ಮಾರ್ಟ್ಫೋನ್ ಅಗತ್ಯವಿದೆ. ಸೊ ಹಾಗಾಗಿ ಆ ಸ್ಮಾರ್ಟ್ಫೋನಲ್ಲಿ ಯಾವೆಲ್ಲ ಫ್ಯೂಚರ್ ಇರಬೇಕು ಅಂತ ನೋಡೋದಾದರೆ, ನಿಮ್ಮ ಹತ್ರ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಇರಲೇಬೇಕು. ಅದರ ಆವೃತ್ತಿ ಅಂದರೆ ಆ್ಯಂಡ್ರಾಯ್ಡ್ ಎಷ್ಟಿರಬೇಕಪ್ಪ ಅಂದರೆ 12 ಇರಬೇಕು. ಈ ಹಿಂದೆ 11 ಇರಬೇಕಂತ ಹೇಳಿದರು. ಸೊ ಅಪ್ಡೇಟ್ ಬಂದಿದೆ, ಆಂಡ್ರಾಯ್ಡ್ 12 ಇರಬೇಕಾಗುತ್ತೆ. ಆಂಡ್ರಾಯ್ಡ್ ವರ್ಷನ್ನು 12 ಇರಬೇಕಾಗುತ್ತೆ. ಜೊತೆಗೆ 6GB ರ್ಯಾಮ್ ಇರಬೇಕು. 6GB ರ್ಯಾಮ್ ಇರಬೇಕು. ಇದು ಆ್ಯಂಡ್ರಾಯ್ಡ್ ಫೋನ್ಗಾದರೆ. ಇದು ಐಫೋನಲ್ಲೂ ಕೂಡ ಆ್ಯಪ್ ವರ್ಕ್ ಆಗುತ್ತೆ. ಐಫೋನ್ ಆಗಿದ್ದರೆ iOS ಆವೃತ್ತಿ 15 ಇರಬೇಕು ಮತ್ತು 4GB ರ್ಯಾಮ್ ಇರಬೇಕಾಗುತ್ತೆ. ಇದು ಹೆಂಗೆ ಗೊತ್ತಾಗುತ್ತೆ ನಮಗಂದರೆ, ಭಾಳ ಸಿಂಪಲ್ ಆಗಿ ನೀವು ನಿಮ್ಮ ಫೋನ್ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಆಪ್ಷನ್ ಇರುತ್ತೆ. ಆ ಸೆಟ್ಟಿಂಗ್ ಆಪ್ಷನ್ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಅಬೌಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಅಬೌಟ್ ಫೋನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ. ಆ ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನಿನ ಸ್ಪೆಸಿಫಿಕೇಷನ್ ಏನಿದೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಅದು ಆ್ಯಂಡ್ರಾಯ್ಡ್ ವರ್ಷನ್ ಎಷ್ಟಿದೆ, ಎಷ್ಟು ಸ್ಟೋರೇಜ್ ಇದೆ, ಎಷ್ಟು GB ರ್ಯಾಮ್ ಇದೆ ಅಂತ ಎಲ್ಲ ಒಂದು ಮಾಹಿತಿ ನಿಮಗೆ ಅಲ್ಲಿ ಸಿಕ್ಕೋಗುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ. ಜೊತೆಗೆ HLO ಆ್ಯಪನ್ನು ಆ್ಯಂಡ್ರಾಯ್ಡ್ನವರು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಕು. ಐಫೋನ್ ಇದ್ದವರು ಆ್ಯಪಲ್ ಸ್ಟೋರಿಂದ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಬೇಕು. ನೆನಪಿಡಿ, ಇದು ಯಾವುದೇ APK ಫೈಲನ್ನು ನಾವು APK ಫೈಲ್ ಮುಖಾಂತರ ಡೌನ್ಲೋಡ್ ಮಾಡೋ ಹಾಗಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು OBC ಸೆನ್ಸಸ್ ಮಾಡಿದ್ವಿ. ಅಲ್ಲಿ ಆ APK ಫೈಲನ್ನು ಅಪ್ಡೇಟ್ ವರ್ಷನನ್ನು ಬಿಡ್ತಾ ಇದ್ರು, ನಾವು APK ಫೈಲ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ವಿ. ಸೊ ಇಲ್ಲಿ ಹಾಗಿಲ್ಲ, ಯಾವುದೇ APK ಫೈಲನ್ನು ಡೌನ್ಲೋಡ್ ಮಾಡ್ಕೊಳ್ಳೋಂಗಿಲ್ಲ, ಮಾಡ್ಕೊಳ್ಳಬಾರ್ದು. ಯಾಕಂದರೆ ಈ ಒಂದು ಆ್ಯಪ್ಸು ಪ್ಲೇಸ್ಟೋರಲ್ಲಿ ಸಿಗ್ತವೆ. ಓಕೆನಾ? ಜೊತೆಗೆ ಈ ಆ್ಯಪ್ ಬಗ್ಗೆ
ಇನ್ನು ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ನೀವು ಗಣತಿದಾರರಾಗಿ ಏನು ನೇಮಕಗೊಂಡಿದ್ದೀರಿ, ನೋಂದಾಯಿಸಿಕೊಂಡಿದ್ದೀರಿ, ಸೊ ಫಸ್ಟ್ ಟೈಮ್ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊತೀರಿ, ಯಾವುದೇ ಕಾರಣಕ್ಕೂ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಬಾರ್ದು. ನೀವು ಪದೇ ಪದೇ ಅನ್ಇನ್ಸ್ಟಾಲ್ ಮಾಡಿದರೆ ಅದೇನಾಗುತ್ತೆ, ನೀವು ಎಂಟ್ರಿ ಮಾಡಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಸಿಂಕ್ ಆಗಿದ್ದರೆ ಓಕೆ, ಒಂದು ವೇಳೆ ಸಿಂಕ್ ಆಗಿಲ್ಲ ಅಂದರೆ ಆ ಮಾಹಿತಿ ಎಲ್ಲ ಡಿಲೀಟ್ ಆಗುವ ಸಂಭವ ಇದೆ. ಸೊ ಹಾಗಾಗಿ ನಿಮಗೇನೇ ವರ್ಷನ್ ಎರರ್ ಬಂದರೆ ಆ್ಯಪಲ್ಲಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ, ರೀಸ್ಟಾರ್ಟ್ ಮಾಡಿ, ನೆಟ್ವರ್ಕ್ ಇರೋ ಕಡೆ ವರ್ಕ್ ಮಾಡಿ, ನಿಮ್ಮ ಫೋನಲ್ಲಿ ಯಾವುದಾದ್ರು ಸ್ಟೋರೇಜ್ ಇದ್ದರೆ ಬೇಡವಾದ ಫೈಲ್ಗಳನ್ನು ಡಿಲೀಟ್ ಮಾಡಿ. ಸೊ ಇವೆಲ್ಲ ನಾವು ಈ ರೀತಿ ಅದನ್ನ ರಿಸಾಲ್ವ್ ಮಾಡ್ಕೋಬೇಕು ಹೊರತು ಯಾವುದೇ ಕಾರಣಕ್ಕೂ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಬಾರ್ದು ಯಾವಾಗ ಗಣತಿ ಮಾಡುವ ಸಮಯದಲ್ಲಿ. ಓಕೆ, ಹಾಗೂ ನಿಮಗೆ ಟೆಕ್ನಿಕಲ್ ಪ್ರಾಬ್ಲಮ್ ಬಂತು ಅಂದರೆ ನಿಮ್ಮ ಮೇಲಧಿಕಾರಿಗಳನ್ನ ಸಂಪರ್ಕ ಮಾಡಬೇಕಾಗಿದೆ. ಒಂದು ಸಾರಿ ಆ್ಯಪನ್ನು ಹಾಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಅನ್ಇನ್ಸ್ಟಾಲ್ ಮಾಡೋದಕ್ಕೆ ಹೋಗಬೇಡಿ. ಸೊ ಆಮೇಲೆ ಈಗ ಬಂದಿರತಕ್ಕಂಥ ಆ್ಯಪ್ HLO ಆ್ಯಪ್ ಏನಿದೆ ಬಹಳ ಯೂಸರ್ ಫ್ರೆಂಡ್ಲಿ ಆಗಿದೆ. ತೀರಾ ಕ್ರಿಟಿಕಲ್ ಆಪ್ಷನ್ಸ್ ಏನೂ ಇಲ್ಲ, ಮತ್ತು ಜಾಸ್ತಿ ಕ್ವಶನ್ಸ್ಗಳೇನಿಲ್ಲ, ಬರೀ 33 ಕ್ವಶನ್ಸ್ ಇದ್ದಾವೆ, ಬಟ್ ಭಾಳ ಸಿಂಪಲ್ ಇದ್ದಾವೆ. ಸೊ ಹಾಗಾಗಿ ಭಾಳ ಸಿಂಪಲ್ ಆಗಿದೆ, ಬಳಕೆದಾರ ಸ್ನೇಹಿಯಾಗಿದೆ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ ನೆಟ್ವರ್ಕ್ ಇಲ್ಲದ ಕಡೆ ಕೂಡ ವರ್ಕ್ ಆಗುತ್ತೆ. ಬಟ್ ನೀವೇನು ಮಾಡಬೇಕಾಗುತ್ತೆ, ನೆಟ್ವರ್ಕ್ ಬಂದಾಗ ನೀವು 5 ರಿಂದ 6 ಮನೆಗಳನ್ನು ಗಣತಿ ಮಾಡಿದ ನಂತರ ಸಿಂಕ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಸಿಂಕ್ ಮಾಡೋದನ್ನು ಮರಿಬಾರ್ದು. ಸಿಂಕ್ ಮಾಡೋದಿಲ್ಲ ಅಂದರೆ ಒಂದು ವೇಳೆ ನಿಮಗೆ ಫೋನ್ ಕಳೆದು ಹೋದರೆ, ಏನಾದ್ರು ಆದರೆ, ಮತ್ತೇನಾದರೂ ಕಾರಣ ಆದರೆ ನೀವು ಡಾಟಾ ಸಿಂಕ್ ಯಾವುದೆಲ್ಲ ಸಿಂಕ್ ಮಾಡಿರಲ್ವ ಅವೆಲ್ಲ ಡಿಲೀಟ್ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಸಿಂಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಈ ಒಂದು ಫೋನು, ಈ ಒಂದು ಆ್ಯಪ್ ಏನಿದೆ ಅದು ಒಂದೇ ಫೋನಲ್ಲಿ ಮಾತ್ರ ವರ್ಕ್ ಆಗುತ್ತೆ, 2-3 ಫೋನಲ್ಲಿ ವರ್ಕ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿದೆ, OBC ಸರ್ವೆನಲ್ಲಿ ನಾವು ಮಾಡಿದ್ವಿ, ಒಂದೇ ಲಾಗಿನ್ ಯೂಸ್ ಮಾಡಿಕೊಂಡು 4-5 ಜನ ಸರ್ವೆನ ಮಾಡಿದ ಉದಾಹರಣೆಗಳು ಉಂಟು. ಆದರೆ ಈ ಒಂದು HLO ಆ್ಯಪ್ ಏನಿದೆ ಒಂದರಲ್ಲಷ್ಟೇ ಲಾಗಿನ್ ಆಗುತ್ತೆ. ನೀವು ಮತ್ತೊಂದರ ಲಾಗಿನ್ ಹಾಕೋದ್ರೆ ಮೊದಲು ಲಾಗಿನ್ ಆಗಿದ್ದಂಥದ್ದು ಲಾಗೌಟ್ ಆಗುತ್ತೆ, ಎರಡನೇದ್ರಲ್ಲಿ ಲಾಗಿನ್ ಆಗುತ್ತೆ ಹೊರತು ಇವು ಅಟ್ ಎ ಟೈಮ್ 2 ಫೋನಲ್ಲಿ ಲಾಗಿನ್ನು ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಆಮೇಲೆ ಹಂಗೇನಾದರೂ ಆದರೆ ಏನಾಗುತ್ತೆ, ಡಾಟಾ ಡಿಲೀಟ್ ಆಗೋ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ಸೊ ಹಾಗಾಗಿ ನೀವು ಒಂದೇ ಫೋನಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಜೊತೆಗೆ 3 ದಿನದ ತರಬೇತಿಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಈ ಒಂದು ತರಬೇತಿಗೆ 3 ದಿನ ಇರುತ್ತೆ. 3 ದಿನದ ಒಂದು ತರಬೇತಿಗೆ ನೀವು ಕಡ್ಡಾಯವಾಗಿ ಹಾಜರಾಗಬೇಕು. ಇದರಲ್ಲಿ ಕಾನ್ಸೆಪ್ಟನ್ನು ನೀವು ಪ್ರತಿಯೊಂದು ಕಾನ್ಸೆಪ್ಟು, ಮನೆ ಪಟ್ಟಿ ಯಾವ ರೀತಿ ತಯಾರು ಮಾಡೋದು, ಕುಟುಂಬ ಅಂದ್ರೇನು, ಜನವಸತಿ ಮನೆ ಅಂದರೆ ಏನು, ಲೇಔಟ್ ಯಾವ ರೀತಿ ಮನೆ ಪಟ್ಟಿ ಯಾವ ರೀತಿ ರಚನೆ ಮಾಡ್ಕೋಬೇಕು, ಅಲ್ಲಿ ಬರ್ತಕ್ಕಂಥ 33 ಕ್ವಶನ್ಗಳ ಪ್ರತಿಯೊಂದು ಕ್ವಶನ್ಗಳ ಕಾನ್ಸೆಪ್ಟ್ ಏನು, ಅವುಗಳಿಗೆ ಬರ್ತಕ್ಕಂಥ ಸಬ್ ಕ್ವಶನ್ಸ್ ಏನು, ಎಲ್ಲವನ್ನು ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ 3 ದಿನದ ಒಂದು ತರಬೇತಿಗೆ ನೀವು ಕಡ್ಡಾಯವಾಗಿ ಹಾಜರಾಗಲೇಬೇಕಾಗುತ್ತೆ. ಜೊತೆಗೆ ತರಬೇತಿಯ ಕೊನೆಯ ದಿನ ಏನಾಗುತ್ತೆ, ನಿಮಗೆ ಟ್ರೈನಿಂಗ್ ಸೆಷನ್ ಇರುತ್ತೆ, ಪ್ರಾಕ್ಟೀಸ್ ಸೆಷನ್ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಡಮ್ಮಿ ಟೀಮ್ ಇವನನ್ನು ಬ್ಲ್ಯಾಕನ್ನು ಅಲರ್ಟ್ ಮಾಡಿ ಒಂದೊಂದು ನಿಮಗೆ ಪ್ರಾಕ್ಟೀಸ್ ಮಾಡಿಸಲಾಗುತ್ತೆ. ಸೊ ಆವಾಗಲೇ ನೀವು ಏನು ಮಾಡ್ಬೋದು, ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ಕೋಬೋದು ಆ್ಯಪಲ್ಲಿ ವರ್ಕ್ ಮಾಡಿ. ಜೊತೆಗೆ ದಿನಾಂಕ ಏಪ್ರಿಲ್ 16ರಿಂದ ಏನಾಗುತ್ತೆ, ನೈಜ ಮನೆಪಟ್ಟಿ ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ. ಸರಿನಾ? ಆಮೇಲೆ ಇನ್ನೂ ಒಂದು ಏನು ಗೊತ್ತಾ, ನೀವು 16ರಿಂದನೇ ನೀವು ಮನೆ ಆ್ಯಪ್ ಓಪನ್ ಮಾಡಿಕೊಂಡು ಮನೆ ಪಟ್ಟಿ ಕಾರ್ಯಾಚರಣೆ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಮೊದಲಿಗೆ ಏನು ಮಾಡಿ, ನೀವು ಮೊದಲ 1 or 2 ಡೇಸ್ ನೀವೇನು ಮಾಡಬೇಕು, ನಿಮಗೆ ಅಲರ್ಟ್ ಆಗಿರ್ತಕ್ಕಂಥ ಬ್ಲಾಕ್ ಏನಿದೆ ಆ ಬ್ಲಾಕನ್ನು ಒಂದು ರೌಂಡ್ ಸುತ್ತಾಗಬೇಕು. ಫಸ್ಟು ಅದನ್ನ ಪರಿಚಯ ಮಾಡ್ಕೋಬೇಕು, ಬ್ಲಾಕ್ ಎಲ್ಲಿಂದ ಎಲ್ಲಿಗಿದೆ ನನ್ನ ಬ್ಲಾಕ್ ಅಂತ ನಿಮ್ಮ ಮೇಲ್ವಿಚಾರಕರ ಜೊತೆ ಒಂದು ರೌಂಡ್ ಹಾಕ್ಕೊಳ್ಳಿ. ಅದಾದ ನಂತರ ನೀವೇನು ಮಾಡಿ, ಅದರ ಒಂದು ನಿಮಗೆ ಆಲ್ರೆಡಿ ಆ್ಯಪಲ್ಲೇ ನಿಮಗೆ ಅದರ ಒಂದು ಔಟ್ಲೈನ್ ಮ್ಯಾಪ್ ಸಿಕ್ಕಿರುತ್ತೆ ನಿಮಗೆ. ಸೊ ಅದನ್ನು ಒಂದು ಸಾರಿ ನಿಮಗೆ ಅಲರ್ಟ್ ಆಗಿರ್ತಕ್ಕಂಥ ಬ್ಲ್ಯಾಕ್ ಜೊತೆ ಪರಿಶೀಲನೆ ಮಾಡ್ಕೊಳ್ಳಿ, ತಾಳೆ ಮಾಡ್ಕೊಳ್ಳಿ. ನಿಮ್ಮ ಬೌಂಡ್ರಿಗಳು ಯಾವ್ಯಾವ ಇದ್ದಾವೆ ಅದು ಗುರ್ತು ಮಾಡಿಕೊಂಡು ನೀವೇನು ಮಾಡಿ, ಮನೆ ಸಂಖ್ಯೆಯನ್ನು ಕೊಡಬೇಕಾಗುತ್ತೆ. ಮನೆಗಳಿಗೆ ಸಂಖ್ಯೆಯನ್ನು ನೀವು ಮೊದಲು ಕೊಡ್ತಾ ಹೋಗಬೇಕು. ಮನೆ ಪಟ್ಟಿಯನ್ನು ಮೊದಲು ಮಾಡಿ, ಮನೆ ಪಟ್ಟಿ ನಕ್ಷೆಯನ್ನು ಬ್ಲ್ಯಾಕ್ ಮ್ಯಾಪನ್ನು ನೀವು ಫಸ್ಟ್ ತಯಾರಿಸ್ಕೋಬೇಕು ರಫ್ ಆಗಿ. ನಂತರ ನೀವೇನು ಮಾಡಿ ಗಣತಿಗೆ ಆ್ಯಪ್ ಮೂಲಕ ಹೋಗಬೇಕಾಗುತ್ತೆ. ಸರಿನಾ? ಸೊ ಮೊದಲು 2-3 ದಿನ ನೀವು ಬ್ಲ್ಯಾಕನ್ನು ಸುತ್ತಾಡಿ ನಿಮ್ಮ ಒಂದು ಪರಿಚಯ ಮಾಡಿಕೊಂಡು
ಎಲ್ಲ ಕಟ್ಟಡಗಳಿಗೆ ಮನೆ ಒಂದು ಕಟ್ಟಡಗಳ ಸಂಖ್ಯೆಯನ್ನು ನೀವು ಕೊಟ್ಕೋಬೇಕಾಗುತ್ತೆ. ಅದರ ಆಧಾರದ ಮೇಲೆ ಒಂದು ಲೇಔಟ್ ಮ್ಯಾಪನ್ನು ನೀವು ನಕ್ಷೆ ಮನೆ ಪಟ್ಟಿ ಬ್ಲಾಕ್ ನಕ್ಷೆಯನ್ನು ನೀವು ತಯಾರ್ಕೋಬೇಕಾಗುತ್ತೆ. ರಫಲ್ಲಿ ತಯಾರು ಮಾಡಿಕೊಂಡು ಅದರ ಪ್ರಕಾರ ನೀವು ಏನು ಮಾಡಬೇಕಾಗುತ್ತೆ, ಸೆನ್ಸಸ್ಸನ್ನು ಪ್ರಾರಂಭ ಮಾಡಬೇಕಾಗಿರುತ್ತೆ. ಓಕೆ, ಸೊ ಎಲ್ಲಿ ಬೇಕೋ ಅಲ್ಲಿ ಹೆಂಗೆ ಬೇಕೋ ಹಂಗೆ ಮಾಡೋಂಗಿಲ್ಲ. ಯಾಕಂದರೆ ನಾವು ಮನೆ ಪಟ್ಟಿ ಬ್ಲಾಕ್ ನಕ್ಷೆಯನ್ನು ತಯಾರಿಸಿ ನಮ್ಮ ಚಾರ್ಜ್ ಆಫೀಸರ್ಗೆ ಕೊಡಬೇಕಾಗುತ್ತೆ. ಅದು ಒಂದು ವ್ಯವಸ್ಥಿತವಾಗಿ ಇರಬೇಕಾಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ ಮನೆ ಪಟ್ಟಿ ನಕ್ಷೆಯನ್ನು ಯಾವ ರೀತಿ ತಯಾರು ಮಾಡಬೇಕು ಅಂತ. ಸೊ ಈಗ ನೆಕ್ಸ್ಟ್ ಹೋಗೋದಾದರೆ, ನಿಮ್ಮ ಅಲ್ಲಿ ಏನು ನೀವು ನಿಯೋಜಿಸ್ತೀರಲ್ವ ಬ್ಲ್ಯಾಕು, ಅಲ್ಲಿರ್ತಕ್ಕಂಥ ಲೋಕಲ್ ಅವ್ರ ಜೊತೆಗೆ ನೀವು ಒಂದಿಷ್ಟು ಸಂಪರ್ಕದಲ್ಲಿದ್ದು ಆ ಬ್ಲಾಕ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿ. ಎಷ್ಟು ಮನೆಗಳು ಬರ್ಬೋದು ಮತ್ತು ಯಾವುದೇ ಮನೆ ಬಿಟ್ಟು ಹೋಗಬಾರ್ದು, ಯಾವುದೇ ಮನೆ ಡಬಲ್ ಆಗಬಾರ್ದು. ಇದರ ಮೇನ್ ಕಾನ್ಸೆಪ್ಟು. ಓಕೆ, ನಿಮ್ಗೆ ಅಲಾಟ್ ಮಾಡಿರ್ತಕ್ಕಂಥ ಬ್ಲ್ಯಾಕಲ್ಲಿ ಯಾವುದೇ ಮನೆ ಬಿಟ್ಟು ಹೋಗಬಾರ್ದು, ಯಾವುದೇ ಮನೆ ಡಬಲ್ ಆಗಬಾರ್ದು. ಸೊ ಅದರ ಮೇಲೆ ಮನೆ ಪಟ್ಟಿ ನಕ್ಷೆಯನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ನೀವು ಗಣತಿದಾರರಾಗಿ ಸದ್ಯಕ್ಕೆ ನೀವೇನು ಮಾಡಬೇಕಾಗುತ್ತೆ, ಈ ಅಂಶಗಳನ್ನು ತಿಳ್ಕೊಂಡಿರಬೇಕಾಗುತ್ತೆ. ಸೊ ಇಷ್ಟು ಅಂಶಗಳನ್ನು ನೀವು ಮೊದಲು ತಿಳ್ಕೊಳ್ಳಿ. ನೆಕ್ಸ್ಟ್ ನೀವು ಕೆಲಸ ಏನಪ್ಪ ಅಂದರೆ, ಈಗ ಗಣತಿದಾರರಾಗಿ ಆಯ್ಕೊಂಡಿದ್ದೀರಿ, ಮೆಸೇಜ್ ಬಂದಿದೆ, ಟ್ರೈನಿಂಗ್ ಹೋಗಿದ್ದೀರಿ, ಟ್ರೈನಿಂಗ್ ಬಂದಿದ್ದೀರಿ. ಈಗ ನೆಕ್ಸ್ಟ್ ನೀವೇನು ಮಾಡೋಕ್ಕಾಗುತ್ತೆ, ಮನೆ ಪಟ್ಟಿಯನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ತಿಳಿಸಿಕೊಡ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ SCTS SAT Solution ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.